ಪ್ರತಿ ವರ್ಷದಂತೆ ನಾವು ದರ್ಶನವನ್ನು ತಾಯಿ ದರ್ಶನವನ್ನು ಮಾಡಿದ್ದೀವಿ. ರಾಜ್ಯದಲ್ಲಿ ಬರಗಾಲ ಇದೆ. ಒಂದೇ ಖುಷಿಯ ಸಂಗತಿ ಅಂದರೆ ನಮ್ಮ ಕಾವೇರಿ ತುಂಬ್ತಾ ಇದ್ದಾಳೆ. ಇದೇ ಪರಿಸ್ಥಿತಿ, ಇದೇ ಮಳೆ ರಾಜ್ಯದ ಎಲ್ಲ ಕಡೆ ಬರಲಿ, ರಾಜ್ಯದ ಬರಗಾಲ ದೂರ ಆಗಲಿ. ತಾಯಿ ಚಾಮುಂಡೇಶ್ವರಿ ನಮ್ಮ ನಾಡ ದೇವತೆ, ನಾಡಿಗೆ ಅವಳು ಹರಸಲಿ ಅನ್ನುವಂಥ ಪ್ರಾರ್ಥನೆಯನ್ನು ನಾವು ಸಲ್ಲಿಸಿದ್ದೀವಿ. ತುಂಬ ಖುಷಿಯಾಗುತ್ತೆ ತಾಯಿಯನ್ನು ಕಂಡಾಗ. ಅವಳು ರಾಜ್ಯದ ಮತ್ತು ದೇಶದ ರಕ್ಷಣೆಯನ್ನು ಮಾಡಬೇಕು. ನಮ್ಮದು ಒಂದೇ ಇದೆ, ಈ ದೇಶ ರಕ್ಷಣೆ ಆಗಬೇಕು. ದೇಶದಲ್ಲಿ ಕಲೆ, ಸಂಸ್ಕೃತಿ, ನಮ್ಮ ಧರ್ಮ, ನಮ್ಮ ಆಚಾರ, ನಮ್ಮ ವಿಚಾರ ಉಳಿಬೇಕು. ನಮ್ಮ ಮಠ, ನಮ್ಮ ಮಂದಿರ, ನಮ್ಮ ದೇವಸ್ಥಾನದ ಆಚಾರ ವಿಚಾರಗಳು ಉಳಿಬೇಕು ಅಂದರೆ ಇದಕ್ಕೆ ಪೂರಕವಾಗಿರುವಂಥ ದೊರೆಗಳು ಬೇಕು ಅಂತ ಹೇಳ್ತಾ ಇದ್ದಾರೆ. ಹಿಂದೆ ಮಹಾರಾಜರಿದ್ದರು, ಇವತ್ತು ಒಂದು ಚುನಾಯಿತ ಸರ್ಕಾರ ಇದೆ. ದೇವರು ಅವರಿಗೆ ಕೂಡ ಅರಸಬೇಕು ಅನ್ನುವಂಥ ಪ್ರಾರ್ಥನೆಯನ್ನು ನಾನು ಮಾಡ್ತಾ ಇದ್ದೀನಿ. ನಾನು ನಾಡಿನ ಜನತೆಗೆ ಒಂದೇ ಪ್ರಾರ್ಥನೆ ಮಾಡ್ತಾ ಇರುವಂಥದ್ದು, ಇಡೀ ದೇಶದಲ್ಲಿ ಅತ್ಯಂತ ಹೆಚ್ಚು ಓಟು ಇವತ್ತು ಇಲ್ಲ, ಡಿಲೀಟ್ ಆಗಿದೆ ಅಥವಾ ಶಿಫ್ಟ್ ಆಗಿದೆ ಅನ್ನುವಂಥದ್ದು ಕರ್ನಾಟಕದಲ್ಲಿ. ಯಾರ್ಯಾರು ಕರ್ನಾಟಕದ ಜನ ಕರ್ನಾಟಕದಲ್ಲಿ ನೆಲೆಸಿದ್ದಾರೆ ಅವರು ವೋಟರ್ ಲಿಸ್ಟಲ್ಲಿ ಇನ್ನೂ ಸೇರ್ಕೊಂಡಿಲ್ವೋ ಅಥವಾ ಎನ್ಯುಮರೇಷನ್ ಫಾರ್ಮ್ ತುಂಬಿಲ್ವೋ ಅವರು ತಕ್ಷಣ ಈ ಕೆಲಸವನ್ನು ಮಾಡಬೇಕು ಅನ್ನುವಂಥ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ. ಹಲವಾರು ಜನ SIR ಆದ ತಕ್ಷಣ ಅವರವರ ಊರಲ್ಲೇ ಓಟ್ ಇರಬೇಕು ಅನ್ನುವಂಥದ್ದನ್ನು ಮಾಡ್ತಿದ್ದಾರೆ. ಇವತ್ತು ನನ್ನ ಕ್ಷೇತ್ರದಲ್ಲಿ 50% ಆಗಿಲ್ಲ. ಅಂದರೆ ಬೆಂಗಳೂರಲ್ಲಿ ನಾವು ಮನೆಗಳಿಗೆ ಹೋದಾಗ ಹೇಳ್ತಾರೆ ಅವರು, ನಾವು ನಮ್ಮ ಹಳ್ಳಿಯಲ್ಲೇ ಓಟು ತುಂಬ್ಕೊತೀವಿ, ಅಲ್ಲೇ ಮಾಡ್ತೀವಿ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಎಲ್ಲೇ ಮಾಡಲಿ ಕನ್ನಡಿಗರು ಎಲ್ಲರೂ ಓಟು ಮಾಡಬೇಕು, ಎಲ್ಲರೂ SIR ಅಲ್ಲಿ ಸೇರ್ಕೋಬೇಕು ಅನ್ನುವಂಥ ವಿನಂತಿಯನ್ನು ನಾನು ಮಾಡ್ತಾ ಇದ್ದೀನಿ. ಯಾವ ಜನ್ಸಿ ಪಾಪ್ಯುಲೇಷನ್ ಇದೆ, ಇದೊಂದು ಹೊಸ ಜನರೇಷನು. ನಾವು ಚಿಕ್ಕವರಿರುವಾಗ ನಮ್ಮ ಕೈಗೆ ಮೊಬೈಲ್ ಇರಲಿಲ್ಲ, ಇಂಟರ್ನೆಟ್ ಇರಲಿಲ್ಲ, ವಿದೇಶದ ಯಾವುದೇ ಮಾಹಿತಿ ಇರಲಿಲ್ಲ. ಆದರೆ ಇವತ್ತಿನ ಯಂಗ್ಸ್ಟರ್ಸು ನಮಗಿಂತ ಹೆಚ್ಚು ಬುದ್ಧಿವಂತರು. ದೇಶ ಚೆನ್ನಾಗಿರಬೇಕು, ನಾವು ಚೆನ್ನಾಗಿರಬೇಕು ಮತ್ತು ಆ ರೀತಿಯ ಒಂದು ಮಾಹಿತಿಯನ್ನು ಪಡೆದು ಆ ರೀತಿಯಲ್ಲೇ ಯೋಚನೆ ಮಾಡ್ತಾರೆ. ಜೆನ್ಜಿ ಜನ್ರೇಷನನ್ನು ಸರಿದಾರಿಯಲ್ಲಿ ತೊಗೊಂಡೋಗೋದು ನಮ್ಮೆಲ್ಲರ ಕರ್ತವ್ಯ ಇದೆ. ಅದು ಸಮಾಜದ ಕರ್ತವ್ಯನೂ ಹೌದು, ತಂದೆ ತಾಯಿಗಳ ಕರ್ತವ್ಯನೂ ಹೌದು, ಸರ್ಕಾರದ ಕರ್ತವ್ಯನೂ ಹೌದು. ಅವರಿಗೆ ಸರಿದಾರಿ ತೋರಿಸುವಂಥ ಮತ್ತು ಸರಿದಾರಿಯಲ್ಲಿ ತೊಗೊಂಡೋದ್ರೆ ಖಂಡಿತ ಅವರು ಈ ದೇಶದ ಭವಿಷ್ಯಕ್ಕೆ ಬಹಳ ಪೂರಕವಾಗಿ ಕೆಲಸ ಮಾಡ್ಬೋದು. ಯಾಕೆಂದರೆ ಇವತ್ತಿನ ಸ್ಟಾರ್ಟಪ್ಸ್ಗಳಲ್ಲಿ ನಾನು MSME ನೋಡ್ತಾ ಇದ್ದೀನಿ. ಯಾರು MSMEಯಲ್ಲಿ ಸ್ಟಾರ್ಟಪ್ ಮಾಡಿದ್ದಾರೆ ಇಂಥ ಬುದ್ಧಿವಂತರು, ಕಲ್ಪನೆ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲದಷ್ಟು ಬುದ್ಧಿವಂತರು ಮಕ್ಕಳು ಅಲ್ಲಿದ್ದಾರೆ. ಭಾರತೀಯ ಜನತಾ ಪಾರ್ಟಿಗೆ ನಾನು ಸೇರಬೇಕು ಅಂತ ಅನೇಕರು ಪ್ರಯತ್ನ ನಡೆಸ್ತಾ ಇದ್ದಾರೆ. ಜವಾಬ್ದಾರಿ ಇರೋರು ನಡೆಸ್ತಾ ಇದ್ದಾರೆ, ಹಿರಿಯರೆಲ್ಲ ನಡೆಸ್ತಾ ಇದ್ದಾರೆ. ನೋಡೋಣ, ನಾನು ಅನೇಕ ಅಂಶಗಳನ್ನು ಅವ್ರ ಗಮನಕ್ಕೆ ತಂದಿದ್ದೀನಿ. ಅದನ್ನು ಅವ್ರು ಪ್ರಸ್ತಾಪ ಮಾಡಿ ಅದನ್ನು ಅವರು ಒಪ್ಪಿಗೆ ಕೊಡ್ತಾರೆ ಅಂತ ನನ್ನ ನಂಬಿಕೆ ಇದೆ. ನಾನು ಭಾರತೀಯ ಜನತಾ ಪಾರ್ಟಿ ಬಿಟ್ಟು ಕಡಿದ್ರೂ ಬೇರೆ ಕಡೆ ಹೋಗಲ್ಲ. ನನ್ನ ರಕ್ತವೂ ಕೂಡ ಭಾರತೀಯ ಜನತಾ ಪಾರ್ಟಿನೇ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ರಾಜ್ಯದಲ್ಲಿ ಅನೇಕ ಪಕ್ಷವನ್ನು ಕಟ್ಟಿರೋಂಥ ಹಿರಿಯರಿಗೆ ಜಿಲ್ಲೆಗಳಲ್ಲಿರ್ಬೋದು, ರಾಜ್ಯದಲ್ಲಿರ್ಬೋದು ನೋವಿದೆ. ಯಾಕೆ ಈ ಪಾರ್ಟಿ ಹಿಂಗಾಯಿತು, ಯಾಕೆ ಹಿಂಗೆ ಪಾರ್ಟಿ ಆಯಿತು ಅಂತ. ಈ ಪಾರ್ಟಿ ಸರಿ ಹೋಗಬೇಕು ಅನ್ನೋಂಥ ಅಂಶವನ್ನು ಜವಾಬ್ದಾರಿ ಇರೋರ ಹತ್ರ, ಹಿರಿಯರ ಹತ್ರ ಪ್ರಸ್ತಾಪ ಮಾಡಿದ್ದೇನೆ. ಅವರು ಕೂಡ ಗಮನ ಹರಿಸ್ತಾರೆ ಅನ್ನೋಂಥ ನಂಬಿಕೆ ಇದೆ. ಆ ದಿಕ್ಕಿನಲ್ಲಿ ಯೋಚನೆ ಮಾಡಿಕೊಂಡು ಖಂಡಿತ ನಾನು ಇವತ್ತಿಲ್ಲ ನಾಳೆ ಭಾರತೀಯ ಜನತಾ ಪಾರ್ಟಿ ಹೋಗ್ತೇನೆ. ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಹಿಂದುತ್ವವಾದಿಗಳ ಸರ್ಕಾರ ಬರಬೇಕು. ಆ ದಿಕ್ಕಿನಲ್ಲಿ ಪೂರ್ಣ ಪ್ರಯತ್ನ ನಾನು ಮಾಡ್ತೇನೆ. ಷರತ್ತು ಅಂತಲ್ಲ, ಇದು ನಾನು ಯಾವುದೇ ಷರತ್ತು ಹಾಕೋಕೆ ಹೊರಟಿಲ್ಲ. ಇದು ಏನು ಸಮಸ್ಯೆಗಳಿದೆ, ಗೊಂದಲಗಳಿದೆ, ಯಾವುದೇ ಜಿಲ್ಲೆಗೆ ಹೋದರೂ ಕೂಡ ಜಿಲ್ಲೆಯಲ್ಲಿ ಪಕ್ಷ ಕಟ್ಟಿರೋಂಥ ಕಾರ್ಯಕರ್ತರು ನೋವಿಂದ ಮನೆಯಲ್ಲಿದ್ದಾರೆ. ಸಂಘಟನೆ ಕಟ್ಟಬೇಕು ಅಂತ ಅವರೆಲ್ಲರಿಗೂ ಆರೈಸಿ ಕಟ್ಟಿರೋರು. ಹಾಗಾಗಿ ಅವ್ರ ನೋವೆಲ್ಲ ಸರಿಪಡಿಸ್ಬೇಕು ಅನ್ನೋ ದಿಕ್ಕಲ್ಲಿ ಒಂದು ದೊಡ್ಡ ಗುಂಪು ಹಿರಿಯರದ್ದು ಪ್ರಯತ್ನ ಮಾಡಿದ್ರೆ, ನಾಯಕರದ್ದು ಪ್ರಯತ್ನ ಮಾಡಿದ್ರೆ ಅವರೆಲ್ಲರೂ ಕೂಡ ಪಕ್ಷದಲ್ಲಿ ಆ್ಯಕ್ಟಿವ್ ಆಗ್ತಾರೆ. ಅವ್ರು ಆ್ಯಕ್ಟಿವ್ ಆಗೋದ್ರಿಂದ ಸಂಘಟನೆ ಗಟ್ಟಿ ಆಗುತ್ತೆ. ಸಂಘಟನೆ ಗಟ್ಟಿ ಆಗೋದ್ರಿಂದ ರಾಜ್ಯದಲ್ಲಿ ಹಿಂದುತ್ವವಾದಿಗಳ ಸರ್ಕಾರ ಖಂಡಿತ ಬರುತ್ತೆ. ಬಿಜೆಪಿ ರಾಜ್ಯ